ಹಾಯ್ ಫ್ರೆಂಡ್ಸ್, ನಾನು 3 ಪದಾರ್ಥಗಳಿಂದ ಬೀಟ್ರೋಟ್ ಹಲ್ವಾ ಹೇಗೆ ಮಾಡೋದಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ. ನಾನೀಗ ಬೀಟ್ರೋಟ್ ತೊಗೊಂಡಿದ್ದೀನಿ ಒಂದೆರಡು. ಅದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈಗ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಂಡು ನಾನು ಮಿಕ್ಸರಿಗೆ ಹಾಕ್ಕೊಳ್ತೀನಿ. ಮಿಕ್ಸಿ ಬಾಲ್ ಹಾಕ್ಕೊಂಡು ಅದನ್ನು ಮಿಕ್ಸರ್ ಮಾಡ್ಕೊತೀನಿ ಫ್ರೆಂಡ್ಸ್. ನಿಮ್ಗೆ ಎಷ್ಟು ಬೇಕು ನೋಡಿ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ತೊಗೊಳ್ಳಿ. ನಾನು ಒಂದು 2 ತೊಗೊಂಡಿದ್ದೀನಿ ನನ್ನ ಮಕ್ಳಿಗೆ ಮಾಡೋಕ್ಕೆ ಅಂತ. ಈಗ ಗ್ರ್ಯಾಂಡ್ ಮಾಡ್ಕೊಂಡಿದ್ದೀನಿ ನೋಡಿ, ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ನಾನೀಗ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಬೀಟ್ರೋಟ್ ಹಾಕ್ಕೊಂಡಿದ್ನಲ್ಲ ಮಿಕ್ಸಿಗೆ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈಗ ಅದಕ್ಕೆ ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ನೋಡಿ ಸ್ವೀಟು ಅದ್ರ ಮೇಲೆ ಹಾಕ್ಕೊಳ್ಳಿ. ನಾನು ಒಂದು 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಸಕ್ಕರೆ ಅದನ್ನು ಬೀಟ್ರೋಟು ಕಲಿಬೇಕು, ಸ್ವಲ್ಪ ಸಕ್ಕರೆ ಕರಗೋರು ಸ್ವಲ್ಪ ಕೈಲೇ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಟೆ ಮಾಡಿ, ಇದನ್ನೆಲ್ಲ ಚೆನ್ನಾಗಿ ಬರುತ್ತೆ ನೋಡಿ. ಸ್ವಲ್ಪ ಕರಗ್ತಾ ಇದ್ದಂಗೆ ತುಪ್ಪ ಹಾಕ್ಕೊಳ್ಬೇಕು. ತುಪ್ಪ ನಿಮಗೆ ಎಷ್ಟು ಬೇಕು ನೋಡಿ, ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಇದು ಹಲ್ವಾ, ಬೀಟ್ರೋಟ್ ಹಲ್ವಾ. ಸಿಂಪಲಾಗಿ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್, ಮಕ್ಕಳಿಗೂ ಇಷ್ಟ ಆಗುತ್ತೆ. ಬೇಗ ಏನಾದರೂ ಸ್ವೀಟ್ ಮಾಡಿಕೊಡಂದ್ರೆ ಇದು ಮಾಡಿಕೊಡ್ಬೋದು. ಈಗ ತುಪ್ಪ, ಸಕ್ಕರೆ, ಬೀಟ್ರೋಟು 3 ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಸ್ವಲ್ಪ ಸ್ಪೂನ್ ತೊಗೊಂಡು ಕಲಿಸ್ತಾನೆ ಇರಿ ಫ್ರೆಂಡ್ಸ್. ಲೋ ಫ್ಲೇಮಲ್ಲಿ ಇಟ್ಟೆ ಕಲಿಸ್ತಾ ಇರಿ. ಆಲ್ರೆಡಿ ಅದು ಆಯ್ತು ಅಂತಂದರೆ ಫ್ಲೇವರ್ ಬರುತ್ತೆ, ಘಮ ಬರುತ್ತೆ, ಅದಾದಂಗೆ ಎಲ್ಲ ಬೆಂದಿದೆ ಅಂತ ಅರ್ಥ. ಫೈನಲಿ ರೆಡಿ ಆಯಿತು ಬೀಟ್ರೋಟ್ ಹಲ್ವಾ. ಯಾರಿಗೆಲ್ಲ ಇಷ್ಟ ಫ್ರೆಂಡ್ಸ್ ಹೇಳಿ, ಹಂಗೆ ಸಿಂಪಲಾಗಿ ಮಕ್ಕಳಿಗೆ ಮಾಡಿಕೊಡಿ, ಹೆಲ್ದಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಬೀಟ್ರೋಟ್ ಯಾರು ತಿನ್ನಲ್ವಲ್ಲ, ಈ ಥರ ಮಾಡಿಕೊಡಿ, ಮಕ್ಕಳು ತಿಂತಾರೆ. ಹಾಗೆ ನನ್ನ ಚಾನಲೆಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್, ಓಕೆನಾ. ನೋಡಿ ಫೈನಲಿ ಬೀಟ್ರೋಟ್ ಹಲ್ವಾ ರೆಡಿ ಫ್ರೆಂಡ್ಸ್. ಈಗ ಸ್ವಲ್ಪ ಬಿಸಿ ಆರಿದೆ, ಅದನ್ನು ನಾನು ಒಂದು ಬಟ್ಲಲ್ಲಿ ಹಾಕ್ತೀನಿ, ನನ್ನ ಮಕ್ಕಳಿಗೆ ಕೊಡ್ತೀನಿ ತಿನ್ನೋಕ್ಕೆ. ನಾನು ಒಂದು ಸ್ಪೂನ್ ತಿಂದು ನೋಡಿದೆ ಫ್ರೆಂಡ್ಸ್, ಚೆನ್ನಾಗಿತ್ತು. ಫೈನಲಿ ರೆಡಿ, ತಿನ್ನೋಣ ಬನ್ನಿ ಫ್ರೆಂಡ್ಸ್ ಬೀಟ್ರೋಟ್ ಹಲ್ವಾ.